ಇರಾನ್ ಏಕಾಂಗಿಯೇ ಅಮೆರಿಕ ಮತ್ತು ಇಸ್ರೇಲ್ ಬೆಂಬಲಕ್ಕೆ ಯಾರಿದ್ದಾರೆ? ಮೂರನೇ ಮಹಾಯುದ್ಧದ ಹೊಸ್ತಿಲಲ್ಲಿದೆ ಜಗತ್ತು. ಇರಾನ್ ಏಕಾಂಗಿಯೇ ಅಮೆರಿಕ ಇಸ್ರೇಲ್ ಬೆಂಬಲಕ್ಕೆ ಯಾರಿದ್ದಾರೆ? ಮೂರನೇ ಮಹಾಯುದ್ಧದ ಹೊಸ್ತಿಲಲ್ಲಿದೆ ಜಗತ್ತು. ಮಧ್ಯಪ್ರಾಚ್ಯ ಈಗ ಧಗಧಗ. ದಶಕಗಳಿಂದ ಹೊಗೆಯಾಡ್ತಿದ್ದಂತಹ ಕಿಡಿ ಈಗ ಜ್ವಾಲೆಯಾಗಿ ಸ್ಫೋಟಗೊಂಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿರುವಂಥದ್ದು. ಇರಾನ್ ಜೊತೆಗೆ ನೇರ ಯುದ್ಧಕ್ಕೆ ಇಳಿದಿದೆ ಅಮೆರಿಕ ಇಸ್ರೇಲ್. ಅಷ್ಟೇ ತೀವ್ರವಾಗಿ ಪ್ರತಿ ದಾಳಿಗೆ ಇಳಿದಂತಹ ಇರಾನ್ ಮಧ್ಯಪ್ರಾಚ್ಯ ತಲ್ಲಣವಾಗಿದೆ. ಇರಾನ್ನ ಅತ್ಯುನ್ನತ ನಾಯಕ ಖಮೇನಿಯ ಅಮೆರಿಕ ಟಾರ್ಗೆಟ್. ಇರಾನ್ನ ಏಕಾಂಗಿಯೇ ಅಥವಾ ಅಮೆರಿಕ ಇಸ್ರೇಲ್ ಬೆಂಬಲಕ್ಕೆ ಯಾರಿದ್ದಾರೆ ಅನ್ನುವಂಥದ್ದು. ಮೂರನೇ ಮಹಾಯುದ್ಧದ ಹೊಸ್ತಿನಲ್ಲಿದೆ ಅನ್ಸತ್ತೆ ಜಗತ್ತು. ಮಧ್ಯಪ್ರಾಚ್ಯ ಧಗಧಗ ಅನ್ನೋದನ್ನ ನೋಡಿದ್ರೆ ದಶಕಗಳಿಂದ ಹೊಗೆಯಾಡ್ತಿದ್ದಂತಹ ಕಿಡಿ ಈಗ ಜ್ವಾಲೆಯಾಗಿ ಸ್ಫೋಟವಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ನಿಂದ ಇರಾನ್ ಮೇಲೆ ಬೃಹತ್ ದಾಳಿಯಾಯಿತು. ಇರಾನ್ ಕೂಡ ಸುಮ್ಮನಿರಲಿಲ್ಲ, ನೇರ ಯುದ್ಧಕ್ಕೆ ಬಂತು. ಅಮೆರಿಕ ಇಸ್ರೇಲ್ ವಿರುದ್ಧ ದಾಳಿ ಮಾಡ್ತಿದೆ. ಅಷ್ಟೇ ತೀವ್ರವಾಗಿ ಪ್ರತಿ ದಾಳಿ ಜೊತೆಗೆ ಮಧ್ಯಪ್ರಾಚ್ಯ ತಲ್ಲಣವಾಗಿದೆ. ಇರಾನ್ನ ಅತ್ಯುನ್ನತ ನಾಯಕ ಖಮೇನಿಯೇ ಈಗ ಅಮೆರಿಕ ಟಾರ್ಗೆಟ್. ಇರಾನ್ ಏಕಾಂಗಿಯೇ ಅಥವಾ ಯಾರಾದರೂ ಬೆಂಬಲಕ್ಕಿದ್ದಾರೆ? ಇನ್ನು ಅಮೆರಿಕ ಇಸ್ರೇಲ್ಗೆ ಯಾರು ಬೆಂಬಲ ಕೊಡ್ತಾರೆ ಅನ್ನುವಂಥದ್ದು. ಅಮೆರಿಕ ಬೆನ್ನಿಗೆ ನಿಂತ ದೇಶಗಳು ಯಾವುದು ಅಂತ ನೋಡೋದಾದ್ರೆ ಅರಬ್ ರಾಷ್ಟ್ರಗಳು, ಪಾಶ್ಚಿಮಾತ್ಯ ದೇಶಗಳು, ಸೌದಿ ಅರೇಬಿಯಾ, UAE, ಕತಾರ್ ಇವೆಲ್ಲವೂ ಕೂಡ ಅಮೆರಿಕಾಗೆ ಸಪೋರ್ಟ್ ಮಾಡ್ತಿದೆ. ಕುವೈತ್, ಫ್ರಾನ್ಸ್ ಮತ್ತು ಜರ್ಮನಿ ದೇಶಗಳು ಅಮೆರಿಕಾದ ಬೆನ್ನಿಗೆ ನಿಂತಿದ್ದಾವೆ. ಅರಬ್ ರಾಷ್ಟ್ರಗಳು ಸೇರಿದಂತೆ ಪಾಶ್ಚಿಮಾತ್ಯ ರಾಷ್ಟ್ರಗಳು. ಏನು ಇರಾನ್ ಬೆನ್ನಿಗೆ ನಿಂತಹ ದೇಶಗಳು ಅದು ಯಾವುದು ಅಂತ ನೋಡೋದಾದ್ರೆ ಇವರಿಗೂ ಕೂಡ ಯಾವುದೇ ದೇಶವು ಬಹಿರಂಗವಾಗಿ ನಾವು ಇರಾನ್ಗೆ ಸಪೋರ್ಟ್ ಮಾಡ್ತೀವಿ ಅನ್ನೋಂಥ ಹೇಳಿಕೆಯನ್ನ ಕೊಟ್ಟಿಲ್ಲ. ಆದರೆ ಅಮೆರಿಕ ಮತ್ತು ಇಸ್ರೇಲ್ಗೆ ಸಾಕಷ್ಟು ದೇಶಗಳು ಸಪೋರ್ಟ್ ಮಾಡ್ತಿವೆ. ಗಲ್ಫ್ ರಾಷ್ಟ್ರಗಳು ಅಮೆರಿಕಾಗೆ ಸಪೋರ್ಟ್ ಮಾಡ್ತಿರುವಂಥದ್ದು. ಇದೇ ವಾರ್ನಿಂಗ್ನ ಇರಾನ್ ಕೂಡ ನೀಡಿತ್ತು. ಇದು ಹೀಗೆ ಮುಂದುವರೆದ್ರೆ ನಾವು ಗಲ್ಫ್ ರಾಷ್ಟ್ರಗಳ ಮೇಲೆ ಯುದ್ಧ ಸಾರ್ತೀವಿ ಅನ್ನೋಂಥ ರೀತಿಯಲ್ಲಿ ಇವತ್ತು ಕೂಡ ಆಗಿರೋದು ಹಾಗೆ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನ ಮಾಡಿದ್ರೆ ಸಂಘರ್ಷ ಉಂಟಾಯಿತು. ಇರಾನ್ ಕೂಡ ಸುಮ್ಮನಿರಲಿಲ್ಲ. ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತೀವಿ ಅನ್ನುವಂತಹ ಖಡಕ್ ಎಚ್ಚರಿಕೆಯಲ್ಲೇ ಈಗ ಅಬುದಾಬಿಯಲ್ಲಿ ವಾಯುನೆಲೆಗಳನ್ನ ಹುಡುಕಿ ಅಮೆರಿಕದ ವಾಯುನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿತು ಇರಾನ್ ಬೆನ್ನಿಗೆ ನಿಂತಹ ದೇಶಗಳು ಅಂತ ನೋಡೋದಾದ್ರೆ ಈವರೆಗೂ ಕೂಡ ಯಾವ ದೇಶವೂ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಪ್ರಾದೇಶಿಕವಾಗಿ ಸದ್ಯ ಏಕಾಂಗಿಯಾಗಿ ಹೋರಾಡ್ತಿದೆ. ಗಾಜಾದ್ ಹುಮಾಸ್ ಗುಂಪುಗಳಿಂದ ಇರಾನ್ಗೆ ಬೆಂಬಲ ಅನ್ನುವಂಥದ್ದು ತಟಸ್ಥವಾಗೇ ಉಳಿದಿದೆ. ಪಾಕಿಸ್ತಾನ ಯಾವ ದೇಶಕ್ಕೂ ಸಪೋರ್ಟ್ ಮಾಡಿಲ್ಲ. ಇವರೆಗೂ ಕೂಡ ಯಾವುದೇ ದೇಶ ಬಹಿರಂಗವಾಗಿ ಇರಾನ್ನ ಬೆಂಬಲಿಸಿಲ್ಲ. ಪ್ರಾದೇಶಿಕವಾಗಿ ಏಕಾಂಗಿಯಾದಂತೆ ಕಾಣ್ತಿದೆ. ಆಸ್ಕಿಸ್ ಆಫ್ ರೆಸಿಸ್ಟೆನ್ಸ್ ಮೂಲಕ ಇರಾನ್ ಹೋರಾಟ ಮಾಡ್ತಿದೆ. ಲೆಬನಾನ್, ಹಿಜುಲ್ಲಾ, ಇರಾಕ್, PMF, ಯೆಮೆನ್ ಹೌತಿ ಎಲ್ಲ ಗುಂಪುಗಳು ಮತ್ತು ಗಾಜಾದ್ ಹಮಾಸ್ ಗುಂಪುಗಳಿಂದ ಇರಾನ್ಗೆ ಬೆಂಬಲ ಅನ್ನುವಂಥದ್ದು. ಆದರೆ ಯಾವ ದೇಶಗಳು ಬಹಿರಂಗವಾಗಿ ನಾವು ಇರಾನ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿಲ್ಲ.